ತನಿಖೆಯನ್ನು ಮತ್ತು ಈ ಪ್ರಕರಣವನ್ನು ಆರಂಭದ ದಿನದಿಂದ ಅಥವಾ ಒಂದೆರಡು ಹಿಂದಿನ ದಿನದಿಂದ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೇನೋ. ಮೊನ್ನೆ ಅವ್ನ ಗ್ಯಾಂಗ್ ಯಾರು ಕೊಟ್ಟರೋ ಗೊತ್ತಿಲ್ಲ, ಒಳಗಡೆಗೆ ಬಿರಿಯಾನಿದು ಬ್ಯಾಗ್ ಗಟ್ಟಲೆ ಎತ್ಕೊಂಡು ಹೋಗ್ತಿದ್ರು. ಯಾಕೆ ಅಡಿಗೆಯವ್ರನ್ನೇ ಕರೆಸ್ಬಿಟ್ಟು ಅಲ್ಲೇ ಒಲೆ ತೋರಿಸ್ಬಿಟ್ಟು ಮಾಡಿಸ್ಬಿಟ್ಟಿದ್ರು ಆಗ್ತಿತ್ತಲ್ರಪ್ಪ. ಅಯ್ಯೋ ಸಾರ್ ಎಷ್ಟು ದೊಡ್ಡದು ಸಾರ್ ನಿಮ್ದು ಮನ್ಸು. ಬರೀ ಬಿರಿಯಾನಿ ಯಾಕೆ, ಚಿಕನ್ನು ಮಟನ್ನು ಏನೇನ್ ಬೇಕೋ, ಬಿಸಿಬೇಳೆ ಬಾತೋ ಅಥವಾ ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ಕೊಂಡಂತೆ ತಿಮ್ಮ ನೋಡ್ದೇನ್ಲ ಆ ಬ್ರೋಕರ್ ಪೋಗ್ರ ಎಂಬ ಭಾವನೆ ಜನರಲ್ಲಿ ಮೂಡುವುದರ ಒಳಗೆ ಒಂದ್ 2-3 ಚೋಟೆ ಪೋಟೆ ಇರುವೆ ಬಿಟ್ಕೊಂಡು ಎಡವಟ್ಟು ಮಾಡಕತ್ತಿದ್ದಂಗಿದೆ. ತನಿಖೆ ಹಾದಿ ತಪ್ಪಿದೆ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಆದ್ರೆ ಈ ಘಟನೆಗಳು ಏನು ಮಾಡುತ್ತವೆ ಅಂದ್ರೆ ತಪ್ಪಿಸ್ತಿದ್ದಾರೇನೋ ಅನ್ನೋ ಅನುಮಾನ ಬರುತ್ತೆ. ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಡೆಯ ಆನರಬಲ್ ಸಿಟಿ ಪೊಲೀಸ್ ಕಮಿಷನರ್, ನಿಮ್ಮ ಕೆರಿಯರ್ನ ಅತಿ ದೊಡ್ಡ ದೀರ್ಘಕಾಲ ನೆನಪಿಸಿಕೊಳ್ಳಬೇಕಾದ ಪ್ರಕರಣ ಇದು. ನಾವು ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯಕ್ ಆಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯಕ್ ಆಗಲ್ಲ. ನಟ ದರ್ಶನ್ ತುಗುದೀಪ ವಿರುದ್ಧ ಇಂಥದ್ದೇ ಪ್ರಯತ್ನ ಇಲ್ಲೂ ನಡೆದಿದೆಯಾ ಪುಣೆ ಟೈಪು ಅಂತ ಜನರಿಗೆ ಅನುಮಾನ. ನೋಡಿ, ಇದು ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಸಮೀಪ. ಈ ದರ್ಶನ್ ಗ್ಯಾಂಗ್ ಅನ್ನ ಇಟ್ಕೊಂಡಿರೋ ಪೊಲೀಸ್ ಠಾಣೆಯ ಪ್ರವೇಶ ದ್ವಾರ ಮತ್ತು ಪೊಲೀಸ್ ಠಾಣೆಗೆ ಸೇರಿದಂತೆ 12 ಅಡಿ ಉದ್ದದ ಶಾಮಿಯಾನನ ಅಳವಡಿಸ್ಬಿಟ್ಟಿದ್ದಾರೆ ಬೆಳಗ್ಗೆ ಪೊಲೀಸ್ನವರು. ಏನ್ರೋ ಇದೆಲ್ಲ ಯಾಕೆ ಒಳಗಡೆ ಏನಾದ್ರು ಎಂಗೇಜ್ಮೆಂಟ್ ಪ್ರೋಗ್ರಾಮ್ ನಡೀತಿದ್ಯಾ? ಒಂದ್ಸರಿ ಸಡನ್ ಆಗಿ ನೋಡಿದ್ರೆ ಏನಾದ್ರು ಬಾಳೆ ಎಲೆ ಊಟ ಆಗ್ತಾ ಇದ್ದೀರಾ? ನೋಡ್ರಿ ಭಟ್ರೆ, ಗೌಡ್ರಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವೋ ಅನ್ನೋ ಟೆನ್ಷನ್, ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವೋ ಅನ್ನೋ ಟೆನ್ಷನ್ ಅಂತ ಯಾರು ಅನ್ಕೊಂಡ್ರೆ ಶಾಮಿಯಾನ ನೋಡಿದ ತಕ್ಷಣ ನಮ್ಗೆ ಏನು ಅನಿಸ್ಬೇಕು? ಸಾಮಾನ್ಯವಾಗಿ ಏನೋ ಒಂದು ಶುಭ ಕಾರ್ಯನೋ ಅಥವಾ ಸಾವಾಗಿದೆ ಅಂತ ಅನ್ಕೊ. ಕಚಡ ಕಟ್ರಿ ನಾಯಿ ನನ್ ಮಕ್ಳ, ನಿಮ್ಮಂತವ್ರನ್ನ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ ನನ್ನ ಚಪ್ಪಲಿಲಿ ನಾನೇ ಹೊಡ್ಕಪ್ಪಿಲ್ಲ. ವಿಶೇಷ ಸವಲತ್ತುಗಳನ್ನ ಮಾಡಿಕೊಡದೇ ಇದ್ದಂತಹ ಪಕ್ಷದಲ್ಲಿ ಈ ತರ ಮರೆ ಯಾಕೆ ರಕ್ಷಣೆ ಮಾಡಬೇಕು? ಯಾಕೆ ಕಾಣಿಸ್ಬಾರ್ದು? ಕಾಣಿಸ್ಲಿ ಬಿಡ್ರಿ. ಓ ಹಲೋ ಮಿಸ್ಟರ್ ಗೆಡ್ಡೆ, ನೋಡಿದ್ರ ಆಚೆ ಇಲ್ಲ ಹೆಂಗೆ ನಮ್ ರಾಜವಲ್ಲಿ ಫ್ಲೆಕ್ಸ್ಗಳು? ನಿನ್ ಮೊದಲು ಯಾರಾದ್ರೂ ಫ್ಲೆಕ್ಸ್ ಹಾಕ್ಸಿದ್ರ? ಏನಾಗತ್ತೆ ಕಾಣಿಸಿದ್ರೆ? ಅವ್ನು ಯಾವನೋ ಮೊಬೈಲ್ ಅಲ್ಲಿ ತೆಕ್ಕೊಂಡು ಲೋಡ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡ್ರಿ. ಏನ್ ಮೊಬೈಲ್ ವೀರರೆಲ್ಲ ಏನ್ ಕಾನೂನ ಜಡ್ಜ ಅಲ್ಲ, ಪಂಚಾಯತಿಗೆ ಸೇರಿರೋ ಜನಗಳೆಲ್ಲ ನೋಡಿ ಮಾಡ್ಕೊಳ್ಳಿ ಬಿಡಿ. ಬಾಸ್ ಅಂತಾನೋ, ಡಿ ಅಂತಾನೋ, ಎಕ್ಸ್ ಅಂತಾನೋ, ವೈ ಅಂತಾನೋ ಯಾರು ಕೂತ್ಕೊಂಡ್ರೆ ಆ ಬಾಸು ನಾಯಿ ಅಥವಾ ಕಾರ್ಮಿಕ ನೌಕರ ಅಂತ ಯಾವ್ದು ಕೋರ್ಟಲ್ಲಿ ಏನಿಲ್ವಲ್ಲ. ಕ್ಯಾಮೆರಾ ನೋಡಗ ನೀನ್ ಪುರಾಣ ಸಾಯಂಕಾಲ ಕೇಳ್ತೀನಿ, ಹೋಗ ಬಂದ್ಬಿಟ್ಟ ಇಲ್ಲಿ ವೈ ಬಾಸ್ ಅಂತ ಹೇಳಿ ಕೇಳ್ತಾ ಕೋರ್ಟ್ ಮಾಡ್ಕೊಳ್ಳಿ ಬಿಡ್ರಿ. ಏನ್ ಮಾಡ್ಕೋತಾರೆ ನೋಡ್ಲಿ ಬಿಡ್ರಿ. ಐಡ್ ಏನ್ ಮಾಡ್ಬೇಕು ಅದನ್ನ ಐಡ್ ಮಾಡೋ ಅಂತ ಏನ್ ಗಣಂದಾರಿ ಇದೇನು ಅಲ್ವಲ್ಲ, ವಿಚಾರ ಏನು ಅಲ್ವಲ್ಲ ಇದು. ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ಪಾಸ್ಪೋರ್ಟ್ ವೆರಿಫಿಕೇಶನ್ ತುರ್ತು ಸೇವೆಗೆ ಬಂದವ್ರನ್ನು ಬಿಟ್ಕೊಂಡಿಲ್ವಂತೆ. ಯಾಕೆ? ಠಾಣೆ ಇರೋ ಸಾರ್ವಜನಿಕ ಸೇವೆಗ ಅಥವಾ ಏನು ಅನ್ನೋ ಪ್ರಶ್ನೆ ಬರುತ್ತೆ. ದರ್ಶನ್ ಪೊಲೀಸ್ ಸ್ಟೇಷನ್ ಅಂತ ಹಾಕ್ಬಿಡಿ ಬೋರ್ಡ್ ಹಂಗಾರೆ. ನೀನು ಕಣ ನಿಜವಾದ ಭಾರತ ಮಾತೆ ಪುತ್ರ, ನೀನೇ ಕಣ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.